ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ ರೌಡಿಶೀಟರ್ ಕಾಲಿಗೆ ಗುಂಡೇಟು. ಬೀದರ್ನ ಭಾಲ್ಕಿ ತಾಲೂಕಿನ ಕುರುಬಖೇಳಗಿ ಗ್ರಾಮದಲ್ಲಿ ಘಟನೆ. ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಸಂಗಮೇಶ ಕಾಲಿಗೆ ಗುಂಡೇಟು. ಕುರುಬಖೇಳಗಿ ಗ್ರಾಮದ ಸಿದ್ದೇಶ್ವರ ದೇವಸ್ಥಾನದ ಬಳಿ ಅಡಗಿ ಕುಳಿತಿದ್ದ ಆರೋಪಿ. ಖಚಿತ ಮಾಹಿತಿ ಮೇರೆಗೆ ನಸುಕಿನ ಜಾವ ದಾಳಿ ನಡೆಸಿದ್ದ ಭಾಲ್ಕಿ ಪೊಲೀಸರು. ಇಬ್ಬರು ಪೊಲೀಸರ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ್ದ ಸಂಗಮೇಶ, ಕಾನ್ಸ್ಟೇಬಲ್ ಗುರುನಾಥ್, ಹೆಡ್ ಕಾನ್ಸ್ಟೇಬಲ್ ರಾಜೇಂದ್ರ ಮೇಲೆ ಹಲ್ಲೆ ಮಾಡಿದ್ದ ಆರೋಪಿ. ಭಾಲ್ಕಿ ತಾಲೂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಆರೋಪ ದಾಖಲು. ಎಸ್ಪಿ ಪ್ರದೀಪ ಗುಂಟಿ ಮಾಹಿತಿ. ಘಟನೆ ಹಿನ್ನೆಲೆ: ಪ್ರಕಾಶ ಸ್ವಾಮಿ ಎಂಬುವವರ ಅಪಹರಣ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳು. ಹಣಕಾಸಿನ ವಿಚಾರಕ್ಕೆ ಹನುಮಂತಪ್ಪ ಹಾಗೂ ಪ್ರಕಾಶ ಸ್ವಾಮಿ ನಡುವೆ ಗಲಾಟೆ. ಹನುಮಂತಪ್ಪ ಎಂಬುವವರ ಸುಪಾರಿ ಮೇರೆಗೆ ಅಪಹರಣ ಮಾಡಿದ್ದ ಸಂಗಮೇಶ ಆಯಂಡ್ ಗ್ಯಾಂಗ್. ಹಣಕಾಸಿನ ವಿಚಾರಕ್ಕೆ ಅಪಹರಣ ಮಾಡಿದ್ದ 6 ಜನ ಆರೋಪಿಗಳು. 6 ಜನರ ಪೈಕಿ 3 ರನ್ನ ಮಹಾರಾಷ್ಟ್ರದ ನಿಜಾಮಾಬಾದ್ನಲ್ಲಿ ಬಂಧನ. ಮುಖ್ಯ ಆರೋಪಿ ಸಂಗಮೇಶ ಹಾಗೂ ವಿಜಯ್, ಗುಂಡಪ್ಪ ಬಂಧನ ಬಳಿಕ ಭಾಲ್ಕಿ ಕರೆತರುವ ವೇಳೆ ತಪ್ಪಿಸಿಕೊಂಡಿದ್ದ ಆರೋಪಿಗಳು. ಭಾಲ್ಕಿ ತಾಲೂಕಿನ ಕಣಜಿ ವಿಲೇಜ್ ಬಳಿ ತಪ್ಪಿಸಿಕೊಂಡಿದ್ದ ಸಂಗಮೇಶ, ಟಾಯ್ಲೆಟ್ ಹೋಗ್ತೀನಿ ಎಂದು ಪೇಸಿರನ್ನ ತಳ್ಳಿ ಪರಾರಿಯಾಗಿದ್ದ ಸಂಗಮೇಶ, ಕುರುಬಖೇಳಗಿ ಗ್ರಾಮದ ಸಿದ್ದೇಶ್ವರ ದೇವಸ್ಥಾನದ ಬಳಿ ಅವಿತುಕೊಂಡಿದ್ದ ಆರೋಪಿ ಸಂಗಮೇಶ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಆರೋಪಿ ಬಂಧಿಸಿದ ಪೊಲೀಸರು. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ. ಕಾಣಜಿ ಅನ್ನೋ ಒಂದು ವಿಲೇಜ್ ಅಲ್ಲಿ ಒಬ್ಬ ಪ್ರಕಾಶ್ ಸ್ವಾಮಿ ಅನ್ನೋ ಒಬ್ಬ ನಮಗೆ ಅಪಹರಣೆ ಮಾಡಿಕೊಂಡು ಹೋಗಿರ್ತಾರೆ ಅಂತ ಒಂದು ಪ್ರಕರಣ ದಾಖಲಾಗಿರುತ್ತೆ. ಸುಮಾರು 6 ಜನರು ಎರ್ಟಿಗಾ ಗಾಡಿಯಲ್ಲಿ ಬಂದು ಅವರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರಂತ ನಮ್ಮಲ್ಲಿ ಕೇಸ್ ದಾಖಲೆ ಆಗಿರುತ್ತೆ. ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದಾಗ ಲೋಕಲ್ ಅದೇ ಊರಿಗೆ ಸೇರಿದ್ದ ಒಬ್ಬ ಹನುಮಂತಪ್ಪ ಇನ್ವಾಲ್ವ್ ಆಗಿದ್ದಾನೆ. ಹನುಮಂತಕ್ಕೂ ಮತ್ತು ಪ್ರಕಾಶ್ಗೂ ಹಣಕಾಸಿನ ವ್ಯವಹಾರ ಇದೆ. ಆ ವಿಷಯ ಸಲುವಾಗಿ ಜಗಳ ಆಗಿ ಬಾಲ್ಕಿ ಸಬ್ ಡಿವಿಷನ್ಗೆ ಸೇರಿದ್ದ ಕುರುಬಖೇಳಗಿ ಅಂತ ಒಂದು ವಿಲೇಜ್ ಇದೆ. ಆ ವಿಲೇಜಿಗೆ ಸೇರಿದ್ದ ಒಂದು ಗುಂಪಿಗೆ ಒಂದು ಸುಪಾರಿ ಕೊಡ್ತಾರೆ ಅಪಹರಣ ಮಾಡೋಕ್ಕೆ. ಆ ಗುಂಪಿಗೆ ಸೇರಿದ್ದ 6 ಜನರು ಈ ಪ್ರಕಾಶ್ ಅನ್ನೋರನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿರ್ತಾರೆ. ಲಾತೂರಲ್ಲಿದ್ದಾರಂತ ಮಾಹಿತಿ ಸಿಗ್ತದೆ ನಮಗೆ. ನಾವು ಅವರನ್ನು ಚೇಸ್ ಮಾಡಿಕೊಂಡು ಹೋಗುತ್ತೇವೆ. ಲಾತೂರಿಂದ ಮತ್ತೆ ಬೇರೆ ಬೇರೆ ಕಡೆ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿಂದ ನಿಜಾಮಾಬಾದ್ಗೆ ಹೋಗಿರ್ತಾರಂತ ನಮಗೆ ಮಾಹಿತಿ ಸಿಗ್ತದೆ. ನಾವು ಚೇಸ್ ಮಾಡೋದು ಗೊತ್ತಾಗಿ ಆರೋಪಿಗಳು ಇವರನ್ನು ಮಹಾರಾಷ್ಟ್ರ ಉಸ್ಮಾನಾಬಾದ್ ಡಿಸ್ಟ್ರಿಕ್ಟಲ್ಲಿ ಬಿಟ್ಟು ಅವರು ಪರಾರಿಯಾಗಿರ್ತಾರೆ ಅಲ್ಲಿಂದ. ಆಮೇಲೆ ನಿನ್ನೆ ಬೆಳಗ್ಗೆ ನಾವು ಹೋಗಿ ಅಪಹರಣಕ್ಕೆ ಒಳಗಾದ ಈ ಪ್ರಕಾಶ ಸ್ವಾಮಿಯನ್ನು ರೆಸ್ಕ್ಯೂ ಮಾಡ್ಕೊಂಡು ಬರ್ತೇವೆ. ಆಮೇಲೆ ಆರೋಪಿಗಳನ್ನು ಬೆನ್ನತ್ತುಕೊಂಡು ನಾವು ನಿಜಾಮಾಬಾದ್ಗೆ ಹೋಗ್ತೇವೆ. ನಿಜಾಮಾಬಾದಲ್ಲಿ ನಮಗೆ 3 ಆರೋಪಿಗಳು ಸಿಗ್ತಾರೆ. ಅದರಲ್ಲಿ ಮುಖ್ಯ ಆರೋಪಿ ಸಂಗಮೇಶ್ ಹಾಗೂ ಗುಂಡಪ್ಪ ಹಾಗೂ ವಿಜಯ್ ಅಂತ 3 ಆರೋಪಿಗಳು ಸಿಗ್ತಾರೆ ನಮ್ಮ PSIಗೆ. 3 ಜನರು ಕರ್ಕೊಂಡು ಬರುವಾಗ ನಿನ್ನೆ ಈವ್ನಿಂಗ್ ಸುಮಾರು 5 ಗಂಟೆಗೆ ನಮ್ಮ ಬಾರ್ಡ್ರಿಗೆ ಬಂದ ತಕ್ಷಣ ಕಾರಂಜಿ ವಿಲೇಜ್ ಹತ್ತಿರ ಬಂದ ತಕ್ಷಣ ನನಗೆ ಟಾಯ್ಲೆಟ್ ಬರ್ತಾ ಇದೆ ಅಂತ ಗಾಡಿಯಿಂದ ಇಳಿದು ನಮ್ಮ PSIಗೆ ತಳ್ಳಿಬಿಟ್ಟು ಅಲ್ಲಿಂದ ಸಂಗಮೇಶ್ ಅನ್ನೋ ಒಬ್ಬ ಮುಖ್ಯ ಆರೋಪಿ ಪರಾರಿಯಾಗಿರ್ತಾನೆ, ಎಸ್ಕೇಪ್ ಆಗಿರ್ತಾನೆ. ಸೊ ನಮಗೆ ನಮ್ಮ ಕಸ್ಟಡಿಯಲ್ಲಿದ್ದ ವಿಜಯ್ ಹಾಗೂ ಗುಂಡಪ್ಪ, ಆರೋಪಿ ಸಂಗಮೇಶ್ ವಿಜಯ್ ಫೋನ್ ಯೂಸ್ ಮಾಡ್ತಾನೆ ಅಂತ ನಮಗೆ ಹೇಳಿರ್ತಾನೆ. ಆ ಫೋನನ್ನು ನಾವು ಟ್ರೇಸ್ ಮಾಡಿದ್ದಾಗ ನಿನ್ನೆ ನೈಟ್ ನಮಗೆ ತನ್ನ ಸ್ವಂತ ಊರು ಹತ್ತಿರ ಒಂದು ಟೆಂಪಲ್ ಇದೆ, ಸಿದ್ದೇಶ್ವರ ಸ್ವಾಮಿ ಸಣ್ಣ ಟೆಂಪಲ್ ಇದೆ. ಆ ಟೆಂಪಲ್ ಕಡೆ ಲೊಕೇಶನ್ ಬರ್ತಾ ಇತ್ತು ನಮಗೆ ನಿನ್ನೆ ನೈಟು. ನಾವೆಲ್ಲರೂ ಒಂದು ತಂಡವನ್ನು ರಚಿಸಿಕೊಂಡು ನಮ್ಮ PSI ಭಾಲ್ಕಿ ರೂರಲ್ PSI ಹಾಗೂ ಕ್ರೈಮ್ ಸ್ಟಾಫು ಅವನನ್ನು ಹಿಡಿಬೇಕಂತ ಇವತ್ತು ಬೆಳಗ್ಗೆ 5 ಗಂಟೆಗೆ ನಾವು ಸ್ಪಾಟ್ಗೆ ಹೊರಡ್ತೇವೆ. ಸ್ಪಾಟಲ್ಲಿ ಇವನು ನಮಗೆ ಅಲ್ಲೇ ಇದ್ದಾನಂತ ಪತ್ತೆ ಆಗಿರ್ತದೆ ನಮ್ಮ ಕ್ರೈಮ್ ಸ್ಟಾಫ್ಗೂ PSIಗೂ. ಏಕಾಏಕಿ ನಮ್ಮ PSI ಮೇಲೆ ಒಂದು ಮಚ್ಚಿನಿಂದ ಹಲ್ಲೆ ಮಾಡಿರ್ತಾನೆ. ನಮ್ಮ PSIನ ತಪ್ಪಿಸಕ್ಕೆ ಹೋಗಿ PSIನ ಕಾಪಾಡೋಕ್ಕೆ ಹೋಗಿ ನಮ್ಮ ಕ್ರೈಮ್ ಸ್ಟಾಫ್ ಅವರು ಅವರೊಟ್ಟಿಗೆ ಇದು ಒಂದು ಸಣ್ಣ ಘರ್ಷಣೆ ನಡೆಯುತ್ತದೆ. ಘರ್ಷಣೆಯಲ್ಲಿ ನಮ್ಮ ಇಬ್ಬರು ಕ್ರೈಮ್ ಸ್ಟಾಫು ಗಾಯಗೊಂಡಿರ್ತಾರೆ.
ಒಬ್ಬರು ಗುರುನಾಥ್ ಅಂತ ಕಾನಿಸ್ಟೇಬಲ್, ಇನ್ನೊಬ್ಬರು ರಾಜೇಂದ್ರ ಅಂತ ಹೆಡ್ ಕಾನಿಸ್ಟೇಬಲ್. ಅವ್ರಿಗಿಬ್ಬರಿಗೂ ಗಾಯಗಳಾಗಿರ್ತವೆ. ಒಬ್ಬರಿಗೆ ಕೈ ಮೇಲೆ, ಈ ಕಡೆ ಕೈ ಮೇಲೆ ಒಂದು ಮಚ್ಚಿನ ಒಂದು ಏಟಾಗಿರ್ತದೆ. ಇನ್ನೊಬ್ಬ ನಮ್ಮ ಹೆಡ್ ಕಾನಿಸ್ಟೇಬಲ್ ರಾಜೇಂದ್ರಗೆ ಚೆಸ್ಟ್ ಮೇಲೆ ಒಂದು ಡೀಪ್ ಇಂಜುರಿ ಆಗಿರ್ತದೆ. ಆಮೇಲೆ PSI ಅವರು ಎಚ್ಚೆತ್ತುಕೊಂಡು ಗಾಡಿಯಲ್ಲಿ ಒಂದು 2 ಸತಿ ಫೈರಿಂಗ್ ಮಾಡಿರ್ತಾರೆ. ಈಗ ನಾವು ವಾರ್ನಿಂಗ್ ಕೂಡ ಅವನು ಮಚ್ಚನ್ನು ಬಿಡದೆ PSI ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಾಗ 2 ಸತಿ ಫೈರಿಂಗ್ ಮಾಡಿರ್ತಾರೆ ನಮ್ಮ PSI. ಒಂದು ಗುಂಡು ಮಿಸ್ ಆಗಿರ್ತದೆ, ಇನ್ನೊಂದು ಗುಂಡು ಆರೋಪಿ ಸಂಗಮೇಶ್ ಕಾಲಿಗೆ ಇದು ಫೈರ್ ಆಗಿರ್ತದೆ. ಸೊ ತಕ್ಷಣ ಅವನು ಅದು ಅಲ್ಲೇ ಬಿದ್ದಿರ್ತಾನೆ. ನಮ್ಮ ಇವರು PSI ಅವರು ಎಲ್ಲ ವ್ಯಕ್ತಿಗೆ ವಶಕ್ಕೆ ಪಡೆದು ಫಸ್ಟ್ ಬಾಲ್ಕಿ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾರೆ. ಅದೇ ರೀತಿ ನಮ್ಮ ಕ್ರೈಮ್ ಸ್ಟಾಫನ್ನು ಕೂಡ ನಾವು ಬಾಲ್ಕಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿರ್ತೇವೆ. ಬೆಳಗ್ಗೆ ಇಬ್ಬರು ನಮ್ಮ ಸಿಬ್ಬಂದಿಗಳು ಇಬ್ಬರು ಸ್ಟೇಬಲ್ ಇದ್ದಾರೆ. ದೇ ಆರ್ ಔಟ್ ಆಫ್ ಡೇಂಜರ್. ಇಂಜುರೀಸ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ನಮ್ಮ ಪೊಲೀಸರು, ನಮ್ಮ ಡಾಕ್ಟರ್ಸು ಬಾಲ್ಕಿ ಗೌರ್ಮೆಂಟ್ ಹಾಸ್ಪಿಟಲ್. ಆದರೆ ಆರೋಪಿ ಸಂಗಮೇಶ್ಗೆ ಮಾತ್ರ ಬಾಲ್ಕಿ ಹಾಸ್ಪಿಟ್ಲಿಂದ ಇಲ್ಲಿಗೆ ರೆಫರ್ ಮಾಡಿರ್ತಾರೆ, ನಮ್ಮ ಬೀದರ್ ಬ್ರಿಮ್ಸ್ಗೆ ರೆಫರ್ ಮಾಡಿರ್ತಾರೆ. ಈಗ ಆ ವ್ಯಕ್ತಿಗೆ ಕೂಡ ಚಿಕಿತ್ಸೆ ಆಗಿದೆ. ಸೊ ಹಿ ಈಸ್ ಆಲ್ಸೋ ಔಟ್ ಆಫ್ ಡೇಂಜರ್. ಇದು ಅಲ್ಲದೆ ಇನ್ನೂ 4 ಆರೋಪಿಗಳು ಇನ್ನೂ ಪರಾರಿಯಲ್ಲಿದ್ದಾರೆ. ಅವರನ್ನು ಕೂಡ ನಾವು ಅತಿ ಶೀಘ್ರದಲ್ಲೇ ನಾವು ಹಿಡಿತೀವಿ.